ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಡೈಸ್ ಆಗಿರುತ್ತೆ, ದಾಳಗಳು. ಈ ದಾಳಗಳು ಅಂದರೆ ಏನು, ದಾಳಗಳಲ್ಲಿ ಯಾವ ಥರ ಕ್ವಶನ್ಸ್ ಎಕ್ಸಾಮಲ್ಲಿ ಬರುತ್ತೆ ಅದನ್ನು ನೋಡ್ತಾ ಹೋಗೋಣ. ಓಕೆ, ಅಂದರೆ ಡೈಸ್ ಅಂದರೆ ಏನಪ್ಪ, ಡೈಸ್ಗೆ ಎಷ್ಟು ಮುಖಗಳಿರುತ್ತೆ? ಎಷ್ಟಿರುತ್ತಪ್ಪ? 6 ಮುಖಗಳಿರುತ್ತೆ. ಓಕೆನಾ, ಅದು ಯಾವ ಥರ ಎಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಮೀನ್ಸ್ ಫಸ್ಟು ಡೈಸಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂದರೆ ಎಷ್ಟು ಒಂದು 2D ಇಮೇಜಲ್ಲಿ ನಾವು ನೋಡ್ತೀವಿ ಅಂದಾಗ ಡೈಸಲ್ಲಿ ನಮ್ಗೆ ಎಷ್ಟು ಫೇಸಸ್ ಕಾಣುತ್ತೆ? ಎಷ್ಟು ಫೇಸ್ ಕಾಣುತ್ತಪ್ಪ? 3 ಫೇಸಸ್ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, 1 2 3 3 ಫೇಸ್ ಕಾಣ್ತಿದೆ. ಇನ್ನೊಂದು ಡೈಸಲ್ಲಿ ನೋಡಿದ್ರೆ 3 ಫೇಸ್ ಕಾಣ್ತಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 2 ಕಲರಲ್ಲಿ ನಿಮಗೆ ಕೋಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. 1 5 3 ಅನ್ನೋದು ಏನಾಗ್ತಿದೆ, ಇಲ್ಲೇನಿರ್ತಿದೆ ವಿಸಿಬಲ್ ಫೇಸ್ ಆಗಿರುತ್ತೆ. ಇನ್ನೊಂದು 4 6 2 ಅನ್ನೋದು ಅನ್ವಿಸಿಬಲ್ ಫೇಸ್, ಅಂದರೆ ಅನ್ಸೀನ್ ಫೇಸ್ ಆಗಿರುತ್ತೆ. ಅಂದರೆ ಇಲ್ಲಿ ನಾವು ಒಂದು ಡೈಸ್ ನೋಡ್ತೀವಿ ಅಂದಾಗ 3 ಮುಖಗಳು ಮಾತ್ರ ಕಾಣುತ್ತೆ, ಅದರ ಹಿಂದೆ ಆಪೋಸಿಟ್ ಇರುವ ಮುಖಗಳು ಕಾಣಲ್ಲ. ಹಾಗಾದರೆ ಇದ್ರ ಮೇಲೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅದನ್ನೇ ನಮ್ಮ ಚಾಲೆಂಜ್ ಆಗಿರುತ್ತೆ. ಅಂದರೆ ಇಲ್ಲಿ ನೋಡಿ, the faces of the 3 faces are we see are never seen the together. ಅಂದರೆ ಇಲ್ಲಿ ಏನು ಹೇಳ್ತಿದ್ರೆ, ಅಟ್ ಎ ಟೈಮ್ ನಾವು ನೋಡ್ತೀವಿ ಅಂದಾಗ ಎಷ್ಟು ಫೇಸ್ ಕಾಣುತ್ತೆ ಅಂತ ಹೇಳ್ತಿದ್ದಾರೆ? 3 ಫೇಸ್ ಕಾಣೋದು, ಅದರ ಆಪೋಸಿಟ್ ಫೇಸು ಕಾಣಲ್ಲ ಅಂತಲೇ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, 1 ಇದೆ, 2 ಇದೆ, 3 ಇದೆ. 1 ಆಪೋಸಿಟ್ ಇರೋದು ಏನಾದ್ರು ಕಾಣ್ತೆ? 1 ಆಪೋಸಿಟ್ ಇರೋದು 4 ಇಲ್ಲಿ ಬಾಟಮ್ ಇರೋದು ಇಲ್ಲಿ ಕಾಣ್ತಿದೆ. ಹಾಗಾಗಿ ಇದು ಆಪೋಸಿಟ್ ಇರೋದು ಇಲ್ಲಿ ಕಾಣ್ತಿದೆ, ಇದು ಆಪೋಸಿಟ್ ಅಲ್ಲಿ ಕಾಣ್ತಿದೆ. ಅಂದರೆ ಆಪೋಸಿಟ್ ಇರೋದು ಒಂದೇ ಸತಿ ನಾವು ನೋಡೋಕ್ಕಾಗುತ್ತಾ? ಚಾನ್ಸ್ ಇಲ್ಲ. ಓಕೆನಾ, ಅಂದರೆ ಈಗ ಈ ಥರ ಇದ್ದಾಗ ನಾವು ಯಾವ ಥರ ಆನ್ಸರ್ ಫೈಂಡ್ ಔಟ್ ಮಾಡಬೇಕು ಅಂದರೆ, ಮಿನಿಮಮ್ ನನಗೆ ಅಟ್ಲೀಸ್ಟ್ ಎಷ್ಟಿರಬೇಕಾಗುತ್ತೆ? 2 ಡೈಸ್ ಇರಬೇಕಾಗುತ್ತೆ. ಆಪೋಸಿಟ್ನ ಇರುವ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಎಷ್ಟಿರಬೇಕಾಗುತ್ತೆ? ಮಿನಿಮಮ್ 2 ಡೈಸ್ ಇರಬೇಕಾಗುತ್ತೆ. ಓಕೆ, ಆಯಿತು. 2 ಡೈಸ್ ಕಾಮನ್ ಆಗಿ ಇರಲೇಬೇಕು ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟು ಇಲ್ಲಿ ಯಾವ ಟೈಪ್ ಬರುತ್ತೆ ಅಂದರೆ 3 ಟೈಪ್ ಬರುತ್ತಪ್ಪ. ಫಸ್ಟ್ ಟೈಪ್ ಏನಾಗುತ್ತಾ, ಕ್ವಶನ್ ಟು ಬಿ ಆಸ್ಕಿಂಗ್ ವೆನ್ ದ 1 ಫೇಸ್ ಈಸ್ ನಾರ್ಮಲ್ ಆನ್ ದಿ ಡೈಸ್. ಅಂದರೆ 1 ಫೇಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 1 ಇದೆ, ಇಲ್ಲೂ 1 ಇದೆ. 2 ಡೈಸ್ ಕೊಟ್ಟರು, ಕಾಮನ್ ಆಗಿ 2 ನಂಬರ್ ಸೇಮ್ ಇದೆಯಾ? ಇಲ್ಲೂ ಒಂದು ಸೇಮ್ ಇದೆ, ಅಲ್ಲೂ ಒಂದು ಸೇಮ್ ಇದೆ, ಇದೆಯಾ? ಅದು ಒಂದು ಮೆಥಡ್ ಆಗಿ ಫಸ್ಟ್ ಟೈಪ್ ಆಗಿರುತ್ತೆ. ಅದರಾದ್ಮೇಲೆ ನೆಕ್ಸ್ಟು ಕ್ವಶನ್ ಟು ಬಿ ಆಸ್ಕ್ಡ್ ವೆನ್ ದ 2 sides ಆರ್ ದಿ ಕಾಮನ್ ಆನ್ ದಿ ಡೈಸ್. ಅಂದರೆ 2 ಡೈಸಲ್ಲಿ ಏನಿರಬೇಕಾಗುತ್ತೆ? ಸೇಮ್ ಇರಬೇಕಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಇಲ್ಲಿ 4 ಇದೆ, ಇಲ್ಲೂ 4 ಇದೆ, ಇಲ್ಲಿ 1. ಹಾಗಾದ್ರೆ ಏನಾಗ್ತಿದೆ? 2 ಡೈಸ್ ನೋಡಿದ್ರೆ 2 ಸಹ ಸೇಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತೆ, ಕ್ವಶನ್ಸ್ ಆನ್ ದಿ ಓಪನ್ ಡೈಸ್ ಅಂತ ಹೇಳ್ತಿದ್ದಾರೆ. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ಡೈಸ್ನ ಓಪನ್ ಮಾಡಿ ಬರೆದಾಗ ಯಾವ ಥರ ಇರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟು ಓಕೆ, ಫಸ್ಟ್ ಕ್ವಶನ್ ಯಾವ ಥರ ನಾವು ನೋಡ್ತಾ ಹೋಗ್ತೀವಿ ಅಂದಾಗ, ಫಸ್ಟ್ ಟೈಪಲ್ಲಿ ನಾವು ಕ್ವಶನ್ ನೋಡ್ತೀವಿ ಅಂದಾಗ ಯಾವ ಥರ ಬರುತ್ತೆ ಅಂದರೆ ಏನು ಹೇಳಿದರು? 2 ಡೈಸ್ ಕೊಡಬೇಕು. 2 ಡೈಸ್ ಕೊಟ್ಟಾಗ 2 ಡೈಸಲ್ಲಿ ಏನು ಕಾಮನ್ ಇರಬೇಕಂತೆ? 1 ನಂಬರ್ ಆದರೂ ಕಾಮನ್ ಇರಬೇಕು ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲೂ 2 ಇದೆ, ಇಲ್ಲೂ ಸಹ 2 ಇದೆ. ಅದರಲ್ಲಿ ನೀವು ಫಸ್ಟ್ ಏನು ಮಾಡಬೇಕಾದ್ರೆ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಅಂದರೆ ಉಲ್ಟಾ, ಇಲ್ಲಿ ಯಾವ ಡೈರೆಕ್ಷನಲ್ಲಿ ಬರ್ತೀವೋ ಅದೇ ಡೈರೆಕ್ಷನಲ್ಲಿ ಇದು ಹೋಗ್ಬೇಕಾಗುತ್ತೆ. 2 ಬರ್ಕೊಳ್ಳಿ ಫಸ್ಟು. 2 ಆದಮೇಲೆ ಯಾವ ನಂಬರ್ ಇದೆಯಪ್ಪ? 6 ಆದಮೇಲೆ ಯಾವುದಿದೆ? 5. ಓಕೆ, ಆಯಿತು. ನೆಕ್ಸ್ಟು ಇಲ್ಲಿ 2 ಇದೆಯಾ? ಹಾಗಾದ್ರೆ 2ಗೆ 2 ಆಪೋಸಿಟ್ ಅಂತ ತೊಗೊಳ್ಳಿ. 2 ಆದಮೇಲೆ ನೆಕ್ಸ್ಟ್ ನಂಬರ್ 4. ಅದಾದಮೇಲೆ 4ಗೆ ಆಪೋಸಿಟ್ ಯಾವುದಿದೆಯೋ? 1. ಹಾಗಾದರೆ 5ಗೆ ಆಪೋಸಿಟ್ 1 ಇರುತ್ತೆ ಅಂತ, 6ಗೆ ಆಪೋಸಿಟ್ 4 ಇರುತ್ತೆ ಅಂದರೆ 2ಗೆ ಆಪೋಸಿಟ್ ಯಾವುದಿರುತ್ತಾಗ? 2ನೇ ಇರುತ್ತಾ? ನಂಬರ್ ಯಾವ್ದು ಬಿಟ್ಟೋಗಿದೆ ಆ ಸಂಖ್ಯೆ ಇರುತ್ತೆ, ಅಂದರೆ 3. ಓಕೆ, ಆಯಿತಾ? ಓಕೆ, ಪಾಸ್ ಮಾಡಿ. ಓಕೆ, ಇಲ್ಲಿ ನೋಡಿ, ದ ಫಾಲೋಯಿಂಗ್ ಡೈಸ್ ಬೇಸ್ಡ್ ಆನ್ ದೇರ್ ಫೈಂಡ್ ದಿ ನಂಬರ್ ಆಪೋಸಿಟ್ ನಂಬರ್ ಆಫ್ 2. ಅಂದರೆ ಆಪೋಸಿಟ್ ನಂಬರ್ ಆಫ್ 2, 2ರ ಆಪೋಸಿಟ್ ಯಾವ ಸಂಖ್ಯೆ ಇದೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ಸಲ್ಲಿ ಹೇಳಿದೆ ಕ್ವಶನಲ್ಲೇ ಏನು ಮಾಡಬೇಕು ಅಂತ ಹೇಳಿದೆ, 2 ಡೈಸ್ ಕೊಟ್ಟಿರಬೇಕು ಅಂತ ಹೇಳಿದರೆ. 2 ಡೈಸ್ ಕೊಟ್ಟಿದ್ದಾರಾ? ಆಯಿತು. ಅದ್ರ ಜೊತೆಗೆ ಏನು ಹೇಳ್ತಿದ್ದಾರೆ? 2 ನಂಬರ್ ಸೇಮ್ ಇರಬೇಕು ಅಂತ ಹೇಳ್ತಿದ್ದಾರೆ. ಈ ಡೈಸಲ್ಲಿ ಇರೋ ನಂಬರು ಮತ್ತು ಈ ಡೈಸಲ್ಲಿ ಇರುವ ನಂಬರ್ ಸೇಮ್ ಇರಬೇಕು ಅಂತ ಹೇಳ್ತಿದ್ದಾರೆ. ಇದರಲ್ಲಿರುವ ನಂಬರ್ ಏನು ಸೇಮ್ ಇದೆ, ಇದರಲ್ಲಿ ಏನು ನಂಬರ್ ಇದೆ? 2 ಸೇಮ್ ಇರೋ ನಂಬರ್ ಯಾವುದು? ನೋಡಿ, ಇಲ್ಲಿ 2 ಇದೆ, 3 ಇದೆ, 6 ಇದೆ, 3 ಇದೆ, 5 ಇದೆ, 4 ಇದೆ. 3 ಏನಾಗ್ತಿದೆಯಪ್ಪ? ಸೇಮ್ ಇದೆಯಾ?
ಇಲ್ಲೇನಿದೆ 3, ಇಲ್ಲಿ 3. ಹಾಗಾದ್ರೆ ಬರ್ಕೊಂಬೋದಾ ಸೇಮ್ ಇರೋ ನಂಬರ್ನ? ನೆಕ್ಸ್ಟು ಇನ್ನೊಂದೇನು ಹೇಳಿದೆ, ನಂಬರ್ನ ಸೆಲೆಕ್ಟ್ ಮಾಡಾದ್ಮೇಲೆ ಅಲ್ಲಿಂದ ಕ್ಲಾಕ್ ವೈಸ್ ಆಗಿ ಡೈರೆಕ್ಷನಲ್ಲಿ ನೀವು ನಂಬರ್ಸ್ನ ಬರ್ಕೊಂಡು ಹೋಗಿ ಅಂತ ಹೇಳಿದೆ. ಹಾಗಾದ್ರೆ 3 ಆದಮೇಲೆ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತಪ್ಪ? ಯಾವ್ದು ಬರ್ತಿದೆ? 6 ಬರ್ತಿದೆ. ಆಯಿತಾ? 6 ಆದಮೇಲೆ ನೆಕ್ಸ್ಟ್ ಯಾವ ನಂಬರ್ ಬರ್ತಿದೆ? 2. ಓಕೆ, ಕ್ಲಿಯರ್ ಆಯಿತು. ಅದೇ ಥರ ಇಲ್ಲಿ ಯಾವುದಿದೆಯಪ್ಪ? 3. ಹಾಗಾದ್ರೆ ಕ್ಲಾಕ್ ವೈಸಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. 3 ಆದಮೇಲೆ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ? ಯಾವ್ದು ಬರುತ್ತೋ? 5 ಬರುತ್ತೆ. ನೆಕ್ಸ್ಟು 5 ಆದಮೇಲೆ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ? 4. ಹಾಗಾದರೆ 2ಗೆ ಆಪೋಸಿಟ್ ತಾನೇ ಕೇಳ್ತಿರೋದು ನಮಗೆ. 2ಗೆ ಆಪೋಸಿಟ್ ಯಾರಿದ್ದಾರೆ? 4. ಹಾಗಾದ್ರೆ ಆಪ್ಷನಲ್ಲಿ ಯಾವುದಿದೆ ನೋಡಿ? ಆಪ್ಷನ್ ಎ 4. ಓಕೆ, ಟೇಕ್ ಡೌನ್. ಪಾಸ್ ಮಾಡಪ್ಪ. ಓಕೆ, ಇಲ್ಲಿ ನೋಡಿ, ಫೈಂಡ್ ದಿ ಆಪೋಸಿಟ್ ನಂಬರ್ ಆಫ್ 6. 6ನ ಆಪೋಸಿಟ್ ಏನು ಅಂತ ಕೇಳ್ತಿದ್ದಾರೆ. ಓಕೆ, ಈಗ ಈ ಫಸ್ಟ್ 2 ಡೈಸ್ ಕೊಟ್ಟಿದ್ದಾರೆ. ಆ 2 ಡೈಸಲ್ಲಿ ಕಾಮನ್ ಇರೋ ವ್ಯಾಲ್ಯೂ ಯಾವುದು? 1. ಎಲ್ಲಿದೆ? ಇಲ್ಲಿದೆ. ಇನ್ನೊಂದು 1 ಇಲ್ಲಿದೆ. ಓಕೆ, 1 ಆದಮೇಲೆ ನೆಕ್ಸ್ಟ್ ನಂಬರ್ ಯಾವ್ದು ಹೋಗ್ತಿದೆಯಪ್ಪ? ಸೇಮ್ ಇರೋದು ಬರೆಯೋಣ. ಫಸ್ಟು 1ಗೆ 1 ಇದೆ. 1 ಆದಮೇಲೆ ನೆಕ್ಸ್ಟ್ ಯಾವುದಿದೆ? 6. 6 ಆದಮೇಲೆ ನೆಕ್ಸ್ಟ್ ಯಾವುದಿದೆ? 3. ಓಕೆ, ಕ್ಲಿಯರ್. ನೆಕ್ಸ್ಟು ಇಲ್ಲಿ 1 ಇದೆ. 1 ಆದಮೇಲೆ ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರಪ್ಪ? 2 ಕೊಟ್ಟಿದೆ. 2 ಆದಮೇಲೆ ನೆಕ್ಸ್ಟ್ ಯಾವುದಿದೆ? 5 ಇದೆ. ಹಾಗಾದರೆ ನನಗೆ ಯಾವುದರ ಆಪೋಸಿಟ್ ಬೇಕಿದ್ದು? 6. ಹಾಗಾದ್ರೆ ಇಲ್ಲಿದೆ 6. 6ಗೆ ಆಪೋಸಿಟ್ ಯಾವುದಿರುತ್ತೆ? 2 ಇದೆ. ಹಾಗಾದ್ರೆ ಆನ್ಸರ್ ಯಾವುದು? ಆಪ್ಷನ್ ಬಿ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ವಿಚ್ ನಂಬರ್ಸ್ ವಿಲ್ ಬಿ ಆಪೋಸಿಟ್ ಟು 2 ಈಸ್ ಗಿವನ್ ಇನ್ ದಿ ಡೈಸ್. ಓಕೆನಾ? ಈ ಡೈಸ್ ಕೊಟ್ಟಿರೋದ್ರೆ ಆಪೋಸಿಟ್ 2ಗೆ ಯಾವುದಿದೆ ಅಂತ. ಓಕೆ, ಇಲ್ಲಿ 2 ಡೈಸ್ ಇದೆಯಲ್ವ ನಮ್ಮ ಹತ್ರ. ಈ 2 ಡೈಸಲ್ಲಿ ಕಾಮನ್ ನಂಬರ್ ಯಾವುದು? 2 ಇದೆ. ಇಲ್ಲೂ ಸಹ 2 ಇದೆ. ಕಾಮನ್ ಯಾವುದಿದೆ? ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಓಕೆನಾ? ನೋಡಿ, 2 ಆದಮೇಲೆ ನೆಕ್ಸ್ಟ್ ನಂಬರ್ ಯಾವುದು? ಫಸ್ಟ್ ಬರೀರಿ 2. 2 ಆದಮೇಲೆ ಯಾವುದು? ನೆಕ್ಸ್ಟ್ 2. ಓಕೆ, 2 ಆದಮೇಲೆ ನೆಕ್ಸ್ಟ್ ನಂಬರ್ 3. 3 ಆದಮೇಲೆ ನೆಕ್ಸ್ಟ್ ನಂಬರ್ 5. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 2 ಆದಮೇಲೆ ಯಾವುದು? 6. 6 ಆದಮೇಲೆ 4. ಆಯಿತಾ? ಇಲ್ಲಿ ನೋಡಿ, 3ಗೆ 6, 5ಗೆ 4, 2ಗೆ 2 ಬರೋಕ್ಕೆ ಚಾನ್ಸ್ ಇದೆಯಾ? ಆಲ್ರೆಡಿ ಪ್ರೀವಿಯಸ್ಸಲ್ಲಿ ಏನು ಹೇಳೋದು? ಒಂದು ಡೈಸ್ ನೋಡ್ತೀವಿ ಅಂದಾಗ ಫೇಸ್ ಏನಾಗಿರುತ್ತೆ? 3 ಫೇಸ್ ಕಾಣೋದು. ಇದರಲ್ಲಿ ಕಂಡಿದ್ದ ಫೇಸ್ ಇದರಲ್ಲಿ ಕಾಣಲ್ಲ ಅಂತ ಹೇಳಿದ್ದೆ. ಆದರೆ ಇದರಲ್ಲಿ ಕಂಡಿದ್ದ ಫೇಸ್ ಒಂದು ಕಾಣ್ತಾ ಇದೆ ಎಂದಾಗ ಅದು ಫೈಂಡ್ ಔಟ್ ಮಾಡೋಕ್ಕೆ ಇದರಲ್ಲಿ ಕಂಡಿದ್ದು ಒಂದೇ ಒಂದು ಫೇಸ್ ಆದರೂ ಕಾಣಲೇಬೇಕು ಆನ್ಸರ್ ಫೈಂಡ್ ಔಟ್ ಮಾಡೋಕ್ಕೆ. ಹಾಗಾದರೆ ಉಳಿದಿದ್ದು ಯಾವುದು? ಇಲ್ಲಿ 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ. ಹಾಗಾದ್ರೆ ಯಾವ ನಂಬರ್ ಇಲ್ಲ? ಹಾಗಾದರೆ ಈ ಜಾಗದಲ್ಲಿ ಏನು ಇರಬೇಕಾಗಿತ್ತು? 1. ಆನ್ಸರ್ ಆಪ್ಷನ್ ಎ. ನೋಡಿ, ಈ ಥರ ನಮಗೆ 2 ಫೇಸಸ್ಸು ಐಡೆಂಟಿಫೈಯಲ್ಲಿ ಕೊಟ್ಟಿದ್ದಾಗ, ಮ್ಯಾಚ್ ಆಗೋ ನಂಬರ್ ಕೊಟ್ಟಿದ್ದಾಗ, ಈ ಡೈಸಲ್ಲಿ ಬಿಟ್ಟೋಗಿರೋ ನಂಬರ್ನ ಆನ್ಸರ್ ಹೇಳಿ. ಇವೆಲ್ಲ ಸ್ಟೆಪ್ಪು ಮಾಡೋದಕ್ಕಿಂತ ಬೇಕಾದ್ರೆ ಇಲ್ಲೇ ನೋಡಿ, 2 ಕಾಮನ್ ಇದೆ, ಇಲ್ಲೂ 2 ಕಾಮನ್ ಇದೆ. ನನಗೆ ಯಾವುದ್ರದ್ದು ಆನ್ಸರ್ ಬೇಕಿದೆ? 2. ಹಾಗಾದರೆ ಯಾವ ನಂಬರ್ ಇಲ್ಲ? 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ. ಯಾವ ನಂಬರ್ ಬಿಟ್ಟೋಗಿದೆ? 1. ಹಾಗಾದ್ರೆ ಆನ್ಸರ್ 1. ಓಕೆ, ಆಪ್ಷನ್ ಎ. ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, 2 possibles of a dice are shown in the below. Which number will appears on the face opposite to the face which the number of 5? ಅಂದರೆ 5ರ ಆಪೋಸಿಟ್ ಯಾವ ಸಂಖ್ಯೆ ಇರುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ನಮಗೆ 2 ಡೈಸ್ ಕೊಟ್ಟಿದ್ದಾರೆ. ಆ 2 ಡೈಸಲ್ಲಿ ಕಾಮನ್ ನಂಬರ್ ಯಾವುದಿದೆ? ಇಲ್ಲೇನಿದೆಯಪ್ಪ? 3 ಇದೆ. ಇಲ್ಲೇನಿದೆ? 3 ಇದೆ. ಹಾಗಾದರೆ ಕಾಮನ್ ನಂಬರ್ 3 ಸಿಗ್ತಿದೆ. ಇಲ್ಲಿ ಬೇರೆ ಬೇರೆ ನಂಬರ್ ಇದೆ. ಹಾಗಾದರೆ 3 ಕೊಟ್ಟಿದ್ದಾರೆ. 3ಗೆ 3 ಆಪೋಸಿಟ್ ಇದೆ ಅಂತೆ. 3 ಆದಮೇಲೆ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ? 5 ಬರುತ್ತೆ. 5ಗೆ ನೆಕ್ಸ್ಟು 1 ಬರ್ತಿದೆ. ಅದೇ ಥರ ಇಲ್ಲಿ 3ಗೆ ನೆಕ್ಸ್ಟ್ ನಂಬರ್ ಯಾವುದು? 6. 6ಗೆ ನೆಕ್ಸ್ಟ್ ನಂಬರ್ 2 ಅಂತ ಹೇಳ್ತಿದ್ದಾರೆ. ಹಾಗಾದರೆ ನನಗೆ ಯಾರು ಆನ್ಸರ್ ಬೇಕಿತ್ತು? 5ಗೆ ಬೇಕಿತ್ತು. ಹಾಗಾದ್ರೆ 5ಗೆ ಆಪೋಸಿಟ್ ಯಾರಿದ್ದಾರೆ? 6 ಇದೆ. ಹಾಗಾದ್ರೆ ಯಾವ ಆಪ್ಷನ್? ಆಪ್ಷನ್ ಸಿ. ಓಕೆ, ಟೇಕ್ ಡೌನ್. ಪಾಸ್ ಮಾಡಪ್ಪ. ಓಕೆ, ಇಲ್ಲಿ ನೋಡಿ,
ಫೈಂಡ್ ದಿ ಆಪೋಸಿಟ್ ಆಫ್ ಫೇಸ್ ಹ್ಯಾವಿಂಗ್ 2 ಡಾಟ್ಸ್, ಅಂದರೆ 2 ಡಾಟ್ಸ್ಗೆ ಆಪೋಸಿಟ್ ಯಾವುದಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಚೆಕ್ ಮಾಡಿ. ಫಸ್ಟು 2 ಡಾಟ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಮತ್ತು 1 ಡಾಟ್ ಇದೆ, ಮತ್ತು 5 ಡಾಟ್ಸ್ ಇದೆ. ಇವೆರಡರಲ್ಲಿ ಕಾಮನ್ ಆಗಿರೋ ಯಾವ ಡಾಟ್ಸು? 5 ಡಾಟ್ಸ್ ಇಲ್ಲಿರೋದು ಮತ್ತು ಇಲ್ಲಿರ್ತಾ ಇರೋದು. ಹಾಗಾದ್ರೆ 5 ಡಾಟ್ಸ್ನ ಬರೀರಿ. 5 ಡಾಟ್ಸ್ ಇಸ್ ಈಕ್ವಲ್ ಟು 5 ಡಾಟ್ಸ್. ಓಕೆ, 5 ಡಾಟ್ಸ್ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? 2 ಡಾಟ್ಸ್. ಹಾಗಾದರೆ 5 ಡಾಟ್ಸ್ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? 4 ಡಾಟ್ಸ್. ಆಯಿತಾ? ನನಗೆ ಯಾವುದಕ್ಕೆ ಆನ್ಸರ್ ಬೇಕಿತ್ತು? 2 ಡಾಟ್ಸ್ಗೆ. ಅಲ್ಲೇ ಸಿಕ್ಬಿಡ್ತು. ನೆಕ್ಸ್ಟ್ ಏನು ಬೇಕಾ? 2ಗೆ ಏನಪ್ಪ? 4. ಆನ್ಸರ್ ಆಪ್ಷನ್ ಟಿ, ಸಿ. ಓಕೆ, ಟೇಕ್ ಡೌನ್. ಓಕೆ, ಫೈಂಡ್ ಔಟ್ ದಿ ಆಪೋಸಿಟ್ ಸೈನ್ ಆಫ್ ಅಟ್ ದಿ ರೇಟ್. ಓಕೆನಾ? ಪ್ರೀವಿಯಸ್ ಅಲ್ಲಿ ಡಾಟ್ಸ್ ನೋಡ್ದು, ನಂಬರ್ಸ್ ನೋಡ್ದು, ಆದರೆ ಇಲ್ಲಿ ಸ್ಪೆಷಲ್ ಸಿಂಬಲ್ಸ್ ಕೊಡ್ತಾ ಇದ್ದಾರೆ. ಹಾಗಾದರೆ ಫಸ್ಟ್ ಅಟ್ ದಿ ರೇಟ್ ಕೊಟ್ಟಿದ್ದಾರೆ. ಹಾಗಾದರೆ ಈ ಡೈಸಲ್ಲೂ ಈ ಡೈಸಲ್ಲಿ ಕಾಮನ್ ಇರೋದು ಯಾವುದು? ಅಟ್ ದಿ ರೇಟ್. ಮತ್ತು ಇಲ್ಲೂ ಅಟ್ ದಿ ರೇಟೇ ಕೊಟ್ಟಿದ್ದಾರೆ. ಹಾಗಾದರೆ ಅಟ್ ದಿ ರೇಟೇ ಬರುತ್ತೆ ಅಂದಾಗ ಆಪೋಸಿಟ್ಟು ನೀವು ಯಾವ್ದಾದ್ರು ಫೈಂಡ್ ಔಟ್ ಮಾಡಿದ್ರೆ ಏನು ನೆಸೆಸಿಟಿ ಇಲ್ಲ. ಹಾಗಾದ್ರೆ ಡೈರೆಕ್ಟ್ ಆಪ್ಷನ್ಗೆ ಹೋಗೋಣ. ಆಪ್ಷನ್ ಎ ಆ್ಯಶ್ ಕೊಟ್ಟಿದ್ದಾರೆ. ಹಾಗಾದರೆ ಅಟ್ ದಿ ರೇಟ್ ಜೊತೆಗೆ ಯಾವ್ಯಾವ ವ್ಯಾಲ್ಯೂಸ್ ಇರುತ್ತೆ ಅದು ಆನ್ಸರ್ ಆಗೋಕ್ಕೆ ಚಾನ್ಸ್ ಇದೆಯಾ? ಸ್ಟಾರ್ ಆಗೋಕ್ಕೆ ಚಾನ್ಸ್ ಇದೆಯಾ? ಆ್ಯಶ್ ಆಗೋಕ್ಕೆ ಚಾನ್ಸ್ ಇದೆಯಾ? ಆಗಲ್ಲ. ಹಾಗಾದರೆ ಆಪ್ಷನ್ ಎ ಕ್ಯಾನ್ಸಲ್ ಮಾಡ್ಬೋದಾ? ಹಾಗಾದ್ರೆ ಆಗಲ್ಲ. ನೆಕ್ಸ್ಟು ಈ ಅಟ್ ದಿ ರೇಟ್ ಜೊತೆ ಪ್ಲಸ್ ಇದೆ. ಹಾಗಾದ್ರೆ ಈ ಆಪ್ಷನಲ್ಲೂ ಪ್ಲಸ್ ಇದೆ. ಆಗುತ್ತಂದ್ರೋ? ಆಗಲ್ಲ. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ದಾರೆ. ಆ್ಯಶ್ ಅಟ್ ದಿ ರೇಟ್ ಜೊತೆಗೆ ಏನಿದೆಯಪ್ಪ? ಸ್ಟಾರ್ ಇದೆ. ಆಗುತ್ತಾ? ಹಾಗಾದ್ರೆ ಆಗಲ್ಲ. ನೆಕ್ಸ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಇಲ್ಲೆಲ್ಲರೂ ಪರ್ಸೆಂಟೇಜ್ ಸಿಕ್ಕಿದೆಯಾ? ಪರ್ಸೆಂಟೇಜ್ ಇಲ್ಲ. ಹಾಗಾದ್ರೆ ಆನ್ಸರ್ ಏನಾಗುತ್ತೆ? ಪರ್ಸೆಂಟೇಜ್ ಆಗುತ್ತೆ. ಅಟ್ ದಿ ರೇಟ್ಗೆ ಏನಾಗ್ತಿದೆ? ಪರ್ಸೆಂಟೇಜ್ ಆನ್ಸರ್ ಆಗಿರುತ್ತೆ. ಓಕೆ, ಟೇಕ್ ಡೌನ್. ಪಾಸ್ ಮಾಡಮ್ಮ. ಓಕೆ, ಇಲ್ಲಿ ನೋಡಿ, ಫೈಂಡ್ ಆಪೋಸಿಟ್ ಕಲರ್ ಆಫ್ ರೆಡ್. ಅಂದರೆ ರೆಡ್ನ ಆಪೋಸಿಟ್ ಕಲರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ 2 ಡೈಸಲ್ಲಿ ಯಾವುದೇ ಕಾಮನ್ ಇದೆಯಪ್ಪ? ರೆಡ್. ಇಲ್ಲೂ ಸಹ ರೆಡ್. 2 ರೆಡ್ಡೇ ಕಾಮನ್ ಇರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ? ಆಪ್ಷನ್ಗೆ ಹೋಗ್ತೀವಿ. ಯಾವ ಕಲರ್ ಇಲ್ಲ ಅಂತ ನೋಡ್ತಾ ಹೋಗ್ತೀವಿ. ರೆಡ್ ಜೊತೆಗೆ ಯಾವುದಿದೆ? ಬ್ಲೂ ಇದೆ ಮತ್ತು ಯೆಲ್ಲೋ ಇದೆ. ಹಾಗಾದರೆ ಯೆಲ್ಲೋ ಆಗಲ್ಲ ಮತ್ತು ಬ್ಲೂ ಆಗಲ್ಲ. ಈ ಜಾಗದಲ್ಲಿ ರೆಡ್ ಜೊತೆ ಪಿಂಕ್ ಇದೆ, ಗ್ರೀನ್ ಇದೆ. ಪಿಂಕ್ ಇಲ್ಲಿದೆ, ಹಾಗಾದರೆ ಗ್ರೀನ್ ಇಲ್ಲ. ಹಾಗಾದ್ರೆ ಉಳಿದಿದೆ ಯಾವುದು? ಆರೆಂಜ್. ಹಾಗಾದ್ರೆ ಆನ್ಸರ್ ರೆಡ್ಡಿಗೆ ಆರೆಂಜ್ ಆಗಿರುತ್ತೆ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, a dice which 6 faces is marked with the 6 numbers 1, 2, 3, 4, 5, 6 respectively. The dice is rolled 3 times and the 3 positions are shown as find out the number opposite to the 1. ಅಂದರೆ ಕೊಟ್ಟಿರೋ 3 ಡೈಸ್, ಒಂದು ಡೈಸ್ ಇರುತ್ತೆ. ಆ ಡೈಸ್ನ 3 ಸತಿ ಥ್ರೋ ಮಾಡ್ತೀವಿ. 3 ಸತಿ ಥ್ರೋ ಮಾಡಿದಾಗ 3 ರಿಸಲ್ಟ್ ಬರುತ್ತೆ. ಆ 3 ರಿಸಲ್ಟ್ ಬಂದಿರುತ್ತೆ. ಆ ಡೈಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಆಪೋಸಿಟ್ 1ಗೆ ಯಾವ ಸಂಖ್ಯೆ ಆಪೋಸಿಟ್ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಹಾಗಾದರೆ 3 ಡೈಸ್ ಕೊಟ್ಟಿರೋದ್ರಿಂದ ವಿ ವಾಂಟ್ ಟು ಕಂಪೇರ್. ನೋ, ಇಲ್ಲಿ ಯಾವ ನಂಬರ್ ಕೊಟ್ಟಿದ್ದಾರೆ? 1, 2, 3 ಕೊಟ್ಟಿದ್ದಾರೆ. 4, 3, 5 ಕೊಟ್ಟಿದ್ದಾರೆ. ಓಕೆ, ವಿ ವಿಲ್ ಕಂಪೇರ್ 2 ಡೈಸ್. 2 ಡೈಸ್ನ ಕಂಪೇರ್ ಮಾಡ್ತೀನಿ. ಇಲ್ಲೇನಿದೆಯಪ್ಪ? 3 ಇದೆ, ಇಲ್ಲೂ 3 ಇದೆ. ಕಂಪೇರ್ ಮಾಡ್ಬೋದಾ? ಆಯಿತು. ಇಲ್ಲಿ 3 ತೊಗೊಳ್ಳಿ, ಇಲ್ಲೇನಿದೆ? 3 ತೊಗೊಳ್ಳಿ. ಆಯಿತಾ? ನೆಕ್ಸ್ಟು 3 ಆದಮೇಲೆ ನೆಕ್ಸ್ಟ್ ನಂಬರ್ 2, 2 ಆದಮೇಲೆ ನೆಕ್ಸ್ಟ್ ನಂಬರ್ 1. ಇಲ್ಲಿ ನೆಕ್ಸ್ಟ್ 3 ಆದಮೇಲೆ ನೆಕ್ಸ್ಟ್ ನಂಬರ್ 4. ನೆಕ್ಸ್ಟ್ 4ಗೆ ನೆಕ್ಸ್ಟ್ ನಂಬರ್ 5. ನನಗೆ ಯಾವುದ್ರ ಆಪೋಸಿಟ್ ಬೇಕಿತ್ತು? 1ಗೆ ಆಪೋಸಿಟ್ ಬೇಕಿತ್ತಲ್ವಾ? 1ಗೆ ಆಪೋಸಿಟ್ ಯಾವುದಿದೆಯಪ್ಪ? 5 ಇದೆಯಾ? ಹಾಗಾದ್ರೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಸಿ ಆಗುತ್ತೆ. ಸರ್, ನೀವು ಇವು ಎರಡನ್ನೇ ಯಾಕೆ ಸರ್ ಕಂಪೇರ್ ಮಾಡಿದ್ರ? ಇದನ್ನು ಕಂಪೇರ್ ಮಾಡಿಬಿಡಿ ಸರ್, ಇದನ್ನು ಕಂಪೇರ್ ಮಾಡಿ. ಓಕೆ, ವಿ ವಿಲ್ ಕಂಪೇರ್. ಇವಾಗ ನೋಡಿ, ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ 5ಗೆ 5 ಆಪೋಸಿಟ್ ಇದೆ ಅಂತ ಗೊತ್ತಾಯಿತು. ಆದರೆ ಇಲ್ಲಿ ಆನ್ಸರ್ ಏನಾಗ್ತಿದೆ? 1 ಇದೆಯಾ ಇಲ್ಲೆಲ್ಲಾದರೂ? ಹಾಗಾದರೆ 5ಗೆ ಆಪೋಸಿಟ್ ಯಾವುದಿರುತ್ತೆ? 5ಗೆ ಆಪೋಸಿಟ್ ನೋಡಿ, ಈ 2 ಡೈಸ್ನ ಕಂಪೇರ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಈಗ ಈ ಡೈಸಲ್ಲಿ 1 ಇದೆಯಾ? ಇಲ್ಲ. ಈ ಡೈಸಲ್ಲಿ 1 ಇದೆಯಾ? ಹಾಗಾದರೆ ಈ 2 ಡೈಸಲ್ಲಿ ಕಾಮನ್ ಏನಿರುತ್ತೆ ಅದೇ ಆನ್ಸರ್. ಈ ಡೈಸಲ್ಲಿ ಏನಿದೆ? 5 ಇದೆ. ಈ ಡೈಸಲ್ಲಿ ಏನಿದೆ? 5 ಇದೆ. ಹಾಗಾದ್ರೆ 1ಗೆ ಆಪೋಸಿಟ್ ಏನು? ಇವೆರಡು ಕಂಪೇರ್ ಮಾಡಿದಾಗ ಏನು ಬರ್ತಿದೆ? 5 ಅಲ್ಲಿ 1ರ? ಅಥವಾ ಈ ಡೈ ಮತ್ತು ಈ ಡೈ ಕಂಪೇರ್ ಮಾಡ್ತೀರಾ? ಕಂಪೇರ್ ಮಾಡಿ. ಈಗ 2 ಇದೆ, ಇಲ್ಲೂ ಸಹ 2 ಇದೆ.
2 ಆದಮೇಲೆ ನೆಕ್ಸ್ಟ್ ಯಾವುದು 1, 2 ಆದಮೇಲೆ ನೆಕ್ಸ್ಟ್ ನಂಬರ್ 5. ಹಾಗಾದರೆ 1ಗೆ ಯಾವ್ದು ಬಂತು 5. ಯಾವ ಥರ ಬೇಕಾದ್ರೂ ಚೆಕ್ ಮಾಡ್ಬೋದು ನೀವು. ಇವೆರಡೇ ಡೈಸ್ ಮಾಡಬೇಕು ಅಂತಿಲ್ಲ. ಈ ಫಸ್ಟ್ ಡೈ ಲಾಸ್ಟ್ ಡೈ ಮಾಡ್ಬೋದು, ಅಥವಾ ಲಾಸ್ಟ್ ಡೈ ಸೆಕೆಂಡ್ ಡೈ ಥರ್ಡ್ ಡೈ, ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೋ ಆ ಡೈಸ್ನ ಟ್ರೈ ಮಾಡ್ಬೋದು. ಓಕೆ ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, in the following image there are the 3 forms of a dice which letters comes in the opposite face of the letter A. ಹಾಗಾದ್ರೆ ಎ ಲೆಟರ್ನ ಆಪೋಸಿಟ್ ಯಾವುದು ಅಂತ ಕೇಳ್ತಿದ್ದಾರೆ. ಹಾಗಾದರೆ ಎಲ್ಲಿ ಎ ಇದೆ ನೋಡಿ, ಇಲ್ಲೊಂದು ಕಡೆ ಇದೆ ಎ, ಇಲ್ಲೆಲ್ಲರೂ ಎ ಇದೆಯಾ? ಇಲ್ಲೂ ಇಲ್ಲ ಎ. ಹಾಗಾದರೆ ಎ ಎಲ್ಲಿಲ್ಲ ಅವೆರಡು ಡೈಸ್ನ ನಾನು ಕಂಪ್ಯಾರಿಸನ್ ತೊಗೊತಾ ಇದ್ದೀನಿ. ಇಲ್ಲಿ 2 ಜಾಗದಲ್ಲೂ ಎ ಇಲ್ಲ. ಹಾಗಾದರೆ ಯಾವುದು ಸೇಮ್ ಇರುತ್ತೆ? ಕಾಮನ್ ಹೆಚ್ಚಿದೆ, ಇಲ್ಲೂ ಹೆಚ್ಚಿದೆ. ಹಾಗಾದರೆ ಹೆಚ್ಚಿಗೆ ಹೆಚ್ಚಾಗಕ್ಕೆ ಚಾನ್ಸ್ ಇದೆಯಾ? ಆಗಲ್ಲ. ಹಾಗಾದರೆ ಆ ಸಂಖ್ಯೆ ಯಾವುದು, ಯಾವ ಆಲ್ಫಾಬೆಟ್ ಲೆಟರ್ ಬಿಟ್ಟೋಗಿದೆ ಅದೇ ಅಲ್ವಾ ಆಪೋಸಿಟ್? ಹಾಗಾದರೆ ಯಾವುದು? ಹಾಗಾದ್ರೆ ಆನ್ಸರ್ ಎ, ಆಪ್ಷನ್ ಎ, ಎಚ್. ಓಕೆ, ಟೇಕ್ ಡೌನ್. ಪಾಸ್ ಮಾಡಪ್ಪ. ಓಕೆ, ಓಕೆ, ಅಮೋಘೋಷ ASKS ಅಕಾಡೆಮಿಯಲ್ಲಿ ನಿಮಗೆ ಕಮ್ಯುನಿಕೇಷನ್ ಪೇಪರ್ನ ಪೇಪರ್ 2 ಫಾರ್ ದ ಎಕ್ಸಾಮ್ ಆಫ್ ದಿ KPSC ಆ್ಯಂಡ್ KAEAಗೆ, ಈಗ ರೀಸೆಂಟಾಗಿ ಕಾಲ್ ಆಗಿರುವ KA ಎಕ್ಸಾಮ್ FTA ಮತ್ತು SDAಗೆ ನಿಮಗೆ ಅನುಕೂಲವಾಗುವಂಥ ಕಮ್ಯುನಿಕೇಷನ್ ಪೇಪರ್ನ ಮಾಡ್ತಾ ಇದ್ದೀವಿ. ಜನರಲ್ ಕನ್ನಡ ಇರುತ್ತೆ ಮತ್ತು ಜನರಲ್ ಇಂಗ್ಲೀಷ್ ಇರುತ್ತೆ ಆ್ಯಂಡ್ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ. ಅದ್ರ ಜೊತೆಗೆ ಆ ಕೋರ್ಸ್ ಫೀಸ್ ಬಂದು 999 ಆಗಿರುತ್ತೆ. ಯು ಆರ್ ಇಂಟ್ರೆಸ್ಟೆಡ್, ಈ ಕೊಟ್ಟಿರುವ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ. ಓಕೆ, ಅದು ಕೋರ್ಸ್ ಸ್ಟಾರ್ಟ್ ಆಗ್ತಾ ಇರೋದು 21ನೇ ತಾರೀಕು ಡಿಸೆಂಬರಲ್ಲಿ ಸ್ಟಾರ್ಟ್ ಆಗ್ತಿದೆ. ಯಾರೇ ಇಂಟ್ರೆಸ್ಟ್ ಇರ್ತೀರೋ 1 ಡೇ ಬಿಫೋರ್ ರಿಜಿಸ್ಟ್ರೇಷನ್ ಆಗಿ. ಅದ್ರ ಜೊತೆಗೆ ಇನ್ನೊಂದು ಕೋರ್ಸು ಸಹ ಲಾಂಚ್ ಮಾಡಿದ್ದೀವಿ. ಯಾವುದು ಅಂದರೆ ಮಿಷನ್ 120 ಡೇಸ್ ಅಂತ. ಈ ಕೋರ್ಸಲ್ಲಿ ನಿಮಗೆ PC, KA ಮತ್ತು PSI ಮತ್ತು KS ಪ್ರಿಲಿಮ್ಸ್, ಓಕೆನಾ, KS ಪ್ರಿಲಿಮ್ಸ್ನ ಕ್ಲಾಸಸ್ ಇರುತ್ತೆ. ಡಿಸೆಂಬರ್ 21ನೇ ತಾರೀಕು ಈ ಬ್ಯಾಚು ಸಹ ಸ್ಟಾರ್ಟ್ ಆಗ್ತಿದೆ. ಈ ಕೋರ್ಸ್ ಪ್ರೈಸ್ ಬಂದು 21,999 ಆಗಿರುತ್ತೆ. ಅದು 20ನೇ ತಾರೀಕು ಒಳಗಡೆ ಯಾರೇ ರಿಜಿಸ್ಟ್ರೇಷನ್ ಆಗ್ತೀರಾ ಅವರಿಗಾಗಿರುತ್ತೆ. ಓಕೆ, ಯಾರೇ ಇಂಟ್ರೆಸ್ಟ್ ಇರುತ್ತೆ ಕೊಟ್ಟಿರುವ ಕಾಂಟ್ಯಾಕ್ಟ್ ನಂಬರ್ಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಇಟ್. ಥ್ಯಾಂಕ್ ಯು.